ನಮಸ್ತೆ ಎಲ್ಲರಿಗೂ. ಹೊಸವ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಂಗೆ ಹೊಸಬ್ರು ನೋಡ್ತಾ ಇದ್ದರೆ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟೋಗಿ. ಲೈಕ್ ನಮಗೆ ತುಂಬ ಮುಖ್ಯ ನಿಮ್ಮದು, ಹಾಗೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ತುಂಬ ಮುಖ್ಯ. ಇವತ್ತಿನ ಗಾರ್ಡನ್ ಅಪ್ಡೇಟಲ್ಲಿ ನಾನು ನೈಟು ಇದು ಮೆಣಸಿನ ಸಸಿಗಳೆಲ್ಲ ಇಟ್ಟಿದ್ದೆ. ರಾತ್ರಿ ಹೊತ್ತೇ ಸಸಿಗಳು ಎಲ್ಲ ಇಡಬೇಕು ಅಂತ ಹೇಳಿದ್ನಲ್ಲ, ಅವನ್ನೆಲ್ಲ ಇವಾಗ ಬೆಳಗ್ಗೆ ಯಾವ ಥರ ಇದ್ದಾವೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಅರಳಿರೋ ದಾಸವಾಳಗಳು ನೋಡ್ಕೊಂಡು ನಾವು ಗಾರ್ಡನ್ ಅಪ್ಡೇಟ್ಗೆ ಹೋಗೋಣ. ಇವತ್ತು ನೋಡಿ ಇಷ್ಟು ಹೂವು ಅರಳಿದ್ದಾವೆ. ಇದು ಡಬಲ್ ಪೆಟಲ್ ಪಿಂಕು, ಲೈಟ್ ಪಿಂಕು. ಇದರಲ್ಲಿ ಇನ್ನೊಂದು ಡಾರ್ಕು ಬರುತ್ತೆ, ಇನ್ನೂ ಅದಕ್ಕಿಂತ ಡಾರ್ಕು ಬರುತ್ತೆ. ನಾನು ನೋಡಿದ್ದೀನಿ ಯೂಟ್ಯೂಬ್ಗಳಿಗೆ. ನನ್ನ ಹತ್ರ ಇರೋದು ಇದೊಂದೇ. ಇದು ಆಮೇಲೆ ಮೆರೂನು, ರೆಡ್ಡು, 3 ಥರ. ಆಮೇಲೆ ಆರೆಂಜ್ ಇದೆ, ಇನ್ನೊಂದು ಪೀಚ್ ಕಲರ್. ಇಷ್ಟು ಥರ ಡಬಲ್ ಪೆಟಲ್ ಇದ್ದಾವೆ. ಅವು ಅರಳಿಲ್ಲ, ಅರಳಿದಾಗೆಲ್ಲ ತೋರಿಸ್ತೀನಿ ನಿಮಗೆ. ಇದು ಮಾತ್ರ ಫಸ್ಟು ಶುರುವಾಗಿರೋ ಹೂವು ಪ್ರೂನ್ ಮಾಡಾದಮೇಲೆ. ಆಮೇಲೆ ಇದು ಇನ್ನೂ ಅರಳಿಲ್ಲ, 10 ಗಂಟೆಗೆ ಅರಳುತ್ತೆ. ಇದು ಅಷ್ಟೇ, ವೈಟು ಅಷ್ಟೇ, ನಾಟಿ ಹೂವು. ಇದು ಯಾವಾಗಲೂ ಹೂವು ಬಿಡ್ತಾ ಇರುತ್ತೆ. ಇದು ಅಷ್ಟೇ ನಾಟಿನೇ. ಸೀಸನಲ್ಲಿ ಜಾಸ್ತಿ ಬಿಡುತ್ತೆ, ಸೀಸನ್ ಅಲ್ಲದೆ ಇರೋವಾಗ ಕಮ್ಮಿ ಇರುತ್ತೆ. ಯಾವುದೇ ಗಿಡ ಆಗಲಿ ಒಂದು ಸರಿ ಹೂವು ಬಿಟ್ಟ ಮೇಲೆ ಅದಕ್ಕೆ ಒಂದು 15 ದಿನ, ತಿಂಗಳು ರೆಸ್ಟ್ ಬೇಕು. ಅದಾದಮೇಲೆ ಮತ್ತೆ ಮೊಗ್ಗು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೇ ಸಮ ಹೂವು ಬಿಟ್ಟಾದಮೇಲೆ ಮತ್ತೆ ನೆಕ್ಸ್ಟ್ ಹೂವು ಬಿಡ್ತಾನೇ ಇರೋದಿಲ್ಲ. ಯಾವುದೇ ಆಗಲಿ, ಹಣ್ಣಾಗಲಿ, ಹಣ್ಣಿನ ಗಿಡ ಆಗಲಿ ಅಥವಾ ಹೂವಿನ ಗಿಡ ಆಗಲಿ, ಒಂದು ಸರಿ ಹೂವು ಮೊಗ್ಗು ಎಲ್ಲ ಆಗೋದ್ಮೇಲೆ ಅಥವಾ ಹಣ್ಣು ಕಾಯಿ ಎಲ್ಲ ಆಗೋದ್ಮೇಲೆ ಅದಕ್ಕೊಂದು ಸ್ವಲ್ಪ ದಿನ ರೆಸ್ಟ್ ಬೇಕು. ನೀವು ಆವಾಗ ಒಂಚೂರು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಲಿಕ್ವಿಡ್ಡು ಅಥವಾ ಗೊಬ್ಬರನೋ ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಕೊಟ್ಟರೆ ಮತ್ತೆ ಅವು ಮೊಗ್ಗಾಗಿ ಹೊಸದಾಗಿ ಹೂವು ಬಿಡೋಕ್ಕೆ ಸರಿ ಹೋಗುತ್ತೆ. ಇವತ್ತು ಕನಕಾಂಬರ ಹೂವು ಆಮೇಲೆ ಹೂವಿಂದು ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಅದರ ಜೊತೆಗೆ ಇನ್ನೊಂದು ಹಾರ್ವೆಸ್ಟ್ ಮಾಡ್ತೀನಿ. ಯಾವುದು ಅಂತ ಅಲ್ಲಿ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ನಾನು ರಾತ್ರಿ ಮೆಣಸಿನ ಸಸಿ ಇಟ್ಟಿದ್ನಲ್ಲ, ನೋಡಿ ರಾತ್ರಿ ಎಲ್ಲ ಸೆಟ್ ಆಗಿಬಿಟ್ಟು ಇವಾಗ ಚೆನ್ನಾಗಿ ನಿಂತಿದ್ದಾವೆ. ಇವಾಗ ಈಗಲೂ ನಾವು ನೀರು ಹಾಕ್ತೀವಿ ಅವಕ್ಕೆ. ಎಲ್ಲ ಗಿಡನೂ ಸೆಟ್ ಆಗಿದ್ದಾವೆ, ಒಂದೂ ಹೋಗಿಲ್ಲ. ನೋಡಿ, ಇಲ್ಲಿ ಬದನೆ ಸಸಿ ಇಟ್ಟಿದ್ದೆ ಇದು ಟಬ್ಬಲ್ಲಿ, ಇನ್ನೊಂದು ಸ್ವಲ್ಪ ಟಬ್ಬಲ್ಲಿ ಜಾಗ ಇದೆ ಅಂತ ಇಟ್ಟಿದ್ದೆ. ನೋಡಿ, ಹಿಂದಿನ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಅವು ಕೂಡ ಸೆಟ್ ಆಗಿದ್ದಾವೆ. ನೋಡಿ, ಎಲ್ಲ ಗಿಡನೂ ಸೆಟ್ ಆಗಿದ್ದಾವೆ. ರಾತ್ರಿ ನಾಟಿ ಮಾಡಿರೋವು ಯಾವ ಒಂದೂ ಬಾಡಿಲ್ಲ, ಎಲ್ಲ ಚೆನ್ನಾಗಿದ್ದಾವೆ. ಇನ್ನೊಂದು ವಾರ ಆದಮೇಲೆ ನಿಧಾನವಾಗಿ ಅವು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. 2 ದಿನಕ್ಕೆ ಬೆಳೆಯೋದೂ ಇಲ್ಲ. ನಾವು ಸಸಿ ಇವತ್ತು ನಾಟಿ ಮಾಡಿಬಿಟ್ಟು ನಾಳೆಗೆ ಬೆಳೆಯೋದೂ ಇಲ್ಲ. ಇವಾಗ ಒಂದು ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡ್ತೀನಿ. ಫಸ್ಟು ಮಲ್ಲಿಗೆ ಹೂವು ಹಾರ್ವೆಸ್ಟ್ ಮಾಡ್ತೀನಿ, ಯಾಕೆಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮಲ್ಲಿಗೆ ಹೂವು ಬಿಟ್ಬಿಟ್ರೆ ಬೇಗ ಬಾಡೋಗ್ಬಿಡುತ್ತೆ. ಫಸ್ಟ್ ಮಲ್ಲಿಗೆ ಹೂವು ಹಾರ್ವೆಸ್ಟ್ ಮಾಡಿ ಆಮೇಲೆ ಹೋಗೋವಾಗ ದಾಸವಾಳ ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಲ್ಲಿಗೆ ಹೂವು ಎಷ್ಟು ಸಿಗುತ್ತೆ ಅಂತ ನೋಡಿ ನೀವು. ನಾನು ಸ್ವಲ್ಪ ಲೇಟಾಗಿ ಮಲ್ಲಿಗೆ ಹೂವಿಂದು ಪ್ರೂನಿಂಗು, ಕೇರಿಂಗು ಎಲ್ಲ ಮಾಡಿದ್ದಕ್ಕೆ ಸ್ವಲ್ಪ ನನ್ನ ಗಾರ್ಡನಲ್ಲಿ ಲೇಟಾಗೆ ಮಲ್ಲಿಗೆ ಹೂವು ಅರಳ್ತಾ ಇದ್ದಾವೆ. ಒಟ್ಟು ಅರಳ್ತಾ ಇದ್ದಾವೆ. ಸ್ವಲ್ಪ ಲೇಟಾಗಿ ಅರಳಿದ್ರೆ ಲೇಟಾಗೋವರೆಗೂ ಸ್ವಲ್ಪ ಜಾಸ್ತಿ ದಿನವೇ ಬಿಡುತ್ತೆ. ಇಷ್ಟು ದಿನ ಅವು ಮಲ್ಲಿಗೆ ಗಿಡ ಸೀಸನ್ ಇರೋವರೆಗೂ ಬಿಟ್ಟೇ ಬಿಡುತ್ತೆ. ಇವು ಇನ್ನೂ ಗಿಡ ಚಿಕ್ಕ ಇದ್ವಲ್ಲ, ನಾಟಿ ಇದು ಕಟಿಂಗ್ ಇಟ್ಟು ಬೆಳೆಸಿರೋವು, ಅವೆಲ್ಲ ನಾನು ದೊಡ್ಡ ಪಾಟ್ಗೆ ರೀಪಾಟ್ ಮಾಡ್ಕೊಂಡಿದ್ದು ನೋಡಿದ್ದೀರ. ಅವು ಇವಾಗ ಈ ವರ್ಷ ಚೆನ್ನಾಗಿ ಬೆಳೆಯುತ್ತೆ. ಮುಂದಿನ ವರ್ಷ ನಾವು ಗಿಡ ದೊಡ್ಡದಾಗಿ ಬೆಳೆದಾಗ ಹೂವನೂ ಜಾಸ್ತಿ ಸಿಗುತ್ತೆ. ಚಿಕ್ಕ ಗಿಡದಾಗ ಎಷ್ಟು ಬೇಕೋ ಅಷ್ಟೇ ಬಿಡುತ್ತೆ. ಇನ್ನು ಮಲ್ಲಿಗೆ ಹೂವು ಘಮ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಘಮ ಹೇಳೋಕ್ಕೆ ಯಾರಿಗೂ ಗೊತ್ತಿಲ್ಲದೇ ಇರೋ ವಿಷಯ ಏನಲ್ಲ. ಎಷ್ಟು ಮಲ್ಲಿಗೆ ಸುವಾಸನೆ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದರಿಂದ ತಾನೇ ಸುವಾಸನೆ ಇರೋ ಮಲ್ಲಿಗೆ ಹೂವು, ಸಂಪಿಗೆ ಹೂವು ಎಲ್ಲ ಇಷ್ಟಪಡೋದು. ಜಾಜಿ ಹೂವು ಇವೆಲ್ಲ ಸುವಾಸನೆ ಇರೋದ್ರಿಂದನೇ ತುಂಬ ಜನ ಹೂವಿಂದು ಇಷ್ಟಪಡ್ತಾರೆ. ಇದು ವರ್ಷಕ್ಕೊಂದೇ ಸರಿ ಅರಳಿದ್ರೂ 2-3 ತಿಂಗಳು ಹೂವು ಅರಳೋದ್ರಿಂದ ತುಂಬ ಖುಷಿ ಅನಿಸುತ್ತೆ. ಇವು ಮಲ್ಲಿಗೆ ಹೂವು ನಾನು ನೋಡಿದ್ದು ಬಳ್ಳಿ ವೆರೈಟಿನೂ ಇರುತ್ತೆ, ಆಮೇಲೆ ಬುಷ್ ವೆರೈಟಿನೂ ಇರುತ್ತೆ ಅಂತ ಹೇಳಿದ್ನಲ್ಲ. ಬಳ್ಳಿ ವೆರೈಟಿಯಲ್ಲಿ ಬ್ರಾಂಚಸ್ ಜಾಸ್ತಿ ಇರುತ್ತೆ, ಅದಕ್ಕೆ ನಮ್ಗೆ ಹೂವು ಜಾಸ್ತಿ ಸಿಗುತ್ತೆ. ಬುಷ್ ವೆರೈಟಿಲೂ ಸ್ವಲ್ಪ ಗಿಡ ದೊಡ್ಡದಾದರೆ ಅದರಲ್ಲೂ ಜಾಸ್ತಿನೇ ಸಿಗುತ್ತೆ. ಚಿಕ್ಕ ಗಿಡ ಆದರೆ ಕಮ್ಮಿ ಸಿಗುತ್ತೆ. ಒಂದೇ ಸರಿ ನಾವು ಏನೇ ಹಾಕಿದ್ರೂ ಗಿಡದ ತುಂಬ ಹೂವು, ಎಲೆ ಕಾಣ್ದಂಗೆ ಹೂವು ಅಂತೆಲ್ಲ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಇದ್ದಿದ್ದು ಇಲ್ಲದ್ದೆಲ್ಲ ಹೇಳೋಕ್ಕೆ ನನಗಿಷ್ಟ ಆಗೋಲ್ಲ. ಇದ್ದಂಗೆ ನಾನು ಗಾರ್ಡನ್ ತೋರಿಸ್ತೀನಿ. ನಾನು ಆಮೇಲೆ ಹತ್ರದಿಂದ ಎಲ್ಲ ಹೂವು ಎಲೆಗಳು ಎಲ್ಲ ತೋರಿಸ್ಬಿಟ್ಟು ನಾನು ತೋರ್ಸೋಕ್ಕೂ ಇಷ್ಟಪಡಲ್ಲ. ನ್ಯಾಚುರಲಾಗೇ ವಿಡಿಯೋ ಮಾಡ್ತೀನಿ, ನ್ಯಾಚುರಲಾಗೇ ಅಪ್ಡೇಟ್ ಕೊಡ್ತೀನಿ ನಿಮಗೆ. ನನ್ನ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಇಲ್ಲದೆ ಇದ್ರಿಗಿನ ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡಿಬಿಡಿ ದಯವಿಟ್ಟು. ನನಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ನನಗೆ ಬರೋ ಕಮೆಂಟ್ಗಳು ನೋಡಿದ್ರೇ ಗೊತ್ತಾಗುತ್ತೆ. ತುಂಬ ಜನ ಅದಕ್ಕೆ ತಕ್ಕನಾಗಿ ತುಂಬ ಜನ ಹೊಸಬ್ರೂ ನೋಡ್ತಾ ಇದ್ದೀರ.
ಅವರು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ಕೇಳ್ಕೊತಾ ಇರ್ತೀನಿ. ನೋಡಿ ಎಷ್ಟು ಸಿಕ್ಕಿದೆ. ಚಿಕ್ಕ ಗಿಡಗಳಾದ್ರೂ ಒಂದು ಗಿಡ ಮಾತ್ರ ದೊಡ್ಡದು, ಚಿಕ್ಕ ಗಿಡ ಆಗಿದ್ರೂ ಅಷ್ಟು ಹೂವು ಸಿಕ್ಕಿದೆ. ನಾನಿವತ್ತೇನು ಹಾರ್ವೆಸ್ಟ್ ಮಾಡ್ತೀನಿ ಅಂದರೆ ನುಗ್ಗೆ ಸೊಪ್ಪು ಬಸ್ಸಾರು ಮಾಡ್ತೀನಿ ಅಂತ ಹೇಳಿದ್ಲು. ಅದರಿಂದ ನುಗ್ಗೆ ಸೊಪ್ಪು ಇನ್ನು ಹಣ್ಣಾಗಿ ಸ್ವಲ್ಪ ದಿನಕ್ಕೆ ಉದುರೋಗುತ್ತೆ. ಎಲೆಗಳು ತುಂಬ ಚಿಕ್ಕವು ಇರುತ್ತಲ್ಲ, ಸೊಪ್ಪು ಯೂಸ್ ಮಾಡ್ಕೋಬೇಕು. ಇದರಲ್ಲಿ 365 ಕಾಯಿಲೆ ವಾಸಿ ಮಾಡೋ ಗುಣ ಇರುತ್ತೆ ಅಂತಾರೆ. ಈ ಥರದ್ದು ಮರಗಳು ಹಾಕಬಾರ್ದು ಅಂತ ಹೇಳ್ತಾರೆ ಜನ. ನುಗ್ಗೆ ಗಿಡ ಹಾಕ್ಬೇಡಿ, ಬಾಳೆ ಗಿಡ ಹಾಕ್ಬೇಡಿ, ವೀಳ್ಯದೆಲೆ ಇವೆಲ್ಲ ಶುಭ ಕಾರ್ಯಗಳಿಗೆ ಬೇಕು. ಬಾಳೆ ಗಿಡ ಶುಭ ಕಾರ್ಯಕ್ಕೆ ಬೇಕು, ಇದು ವೀಳ್ಯದೆಲೆ ಬೇಕು. ನುಗ್ಗೆಕಾಯಿಗೆ ಸೊಪ್ಪು ಅಷ್ಟು ರೋಗಗಳಿಗೆ ಉಪಯೋಗ ಅಂದಮೇಲೆ ಅದು ನಾವು ಗಿಡ ಹಾಕದೇ ಇದ್ದರೆ ನಮಗೆ ಎಲ್ಲಿ ಸಿಗುತ್ತೆ ಹೇಳಿ ಅದರ ಉಪಯೋಗ? ಈ ಥರ ಮೂಢನಂಬಿಕೆಗಳು ಬಿಟ್ಬಿಟ್ಟು ನೀವು ಗಿಡ ಬೆಳೆಸ್ಕೊಳ್ಳಿ. ನಾನಂತೂ ಎಲ್ಲ ಹಾಕಿದ್ದೀನಿ, ಹುಣಸೆ ಗಿಡನೂ ಹಾಕಿದ್ದೀನಿ. ಅದೆಲ್ಲ ಗಿಡಗಳು ನಮಗೇನು ಮಾಡಲ್ಲ, ಕೆಟ್ಟದೇನು ಮಾಡಲ್ಲ. ಸ್ವಲ್ಪ ರಾತ್ರಿ ಹೊತ್ತು ಗಿಡ ವಿಷಗಾಳಿ ಕುಡಿಯೋವನ್ನೇ ಹಿಂದಕ್ಕೆ ಮನೆ ಹಿಂದೆ ತುಂಬ ಇದ್ದೇ ಹಾಕ್ಕೊಳ್ರಿ ಅಂತ ದೊಡ್ಡವರು ಹೇಳ್ತಾಯಿದ್ರು ಅಷ್ಟೇ. ಅದು ಬಿಟ್ಬಿಟ್ಟು ಅದರಲ್ಲಿ ಆಗದೆ ಕೆಟ್ಟದಾಗುತ್ತೆ, ಮನೆಗೆ ಒಳ್ಳೆಯದಾಗುತ್ತೆ ಎಲ್ಲ ಕೆಟ್ಟದಾಗಂಗಿದ್ರೆ ಅಷ್ಟೊಂದು ಕಾಯಿಲೆ ವಾಸಿ ಮಾಡೋ ಗುಣ ಅದಕ್ಕೆ ಹೆಂಗೆ ಬರುತ್ತೆ ಹೇಳಿ? ಬಾಳೆ ಎಲೆ ಇಲ್ಲದೆ, ಬಾಳೆ ಕಂಬ ಇಲ್ಲದೆ ಯಾವ ಪೂಜೆ ಯಾವ ಇದೂ ನೆರವೇರಲ್ಲ, ನಿಮಗೆ ಗೊತ್ತಿದ್ದಂಗೆ. ಅದನ್ನು ಅಂತಾರೆ ಬಾಳೆ ಗಿಡ ಹಾಕಬಾರ್ದು ಮನೆಯಲ್ಲಿ ಅಂತ. ಈ ಥರ ನಾವು ಹಂಗೆ ಮೂಢನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಗಿಡಕ್ಕೂ ಒಂದೊಂದು ಗಿಡಕ್ಕೆ ಒಂದೊಂದು ಥರ ಹೇಳ್ಬಿಟ್ಟು ಬೆಳೆಸ್ತೇ ಹೋದರೆ ನಮ್ಮ ಆರೋಗ್ಯ ಇನ್ನೆಂಗೆ ಚೆನ್ನಾಗಿರುತ್ತೆ? ನಮಗೆ ಶುಭ ಕಾರ್ಯಕ್ಕೆ ಬೇಕು, ಆದರೆ ಆ ಗಿಡ ಬೆಳೆಸಬಾರ್ದು. ಅವಾಗ ಎಲ್ಲರೂ ಅದೇ ಥರ ಮಾಡಿದರೆ ನಮಗೆ ಎಲ್ಲಿ ಸಿಗುತ್ತೆ ಅದು? ಅದರಿಂದ ನೀವು ಆ ಥರ ಮೂಢನಂಬಿಕೆ ಇಟ್ಕೊಬೇಡಿ. ಎಷ್ಟೋ ಜನ ಅದನ್ನು ನಂಬಿ ಅಂತಾರೆ, ನೀವು ಈ ಗಿಡ ಹಾಕಿದ್ದೀರಾ, ಈ ಗಿಡದ ಹಾಕಿದ್ದು. ನಾನು ಎಲ್ಲ ಗಿಡನೂ ಹಾಕಿದ್ದೀನಿ. ನನ್ನ ಗಿಡಗಳು ಏನೂ ಮಾಡಲ್ಲ, ನಮಗೆ ಉಪಕಾರನೇ ಮಾಡುತ್ತೆ, ಒಳ್ಳೆಯದೇ ಮಾಡುತ್ತೆ ಅವು. ಮನುಷ್ಯರ ಥರನೇ ಗಿಡಗಳಲ್ಲ, ನಮಗೆ ಎಷ್ಟು ಉಪಕಾರ ಮಾಡ್ತವೆ ಅಂತ ನಿಮಗೆ ಗೊತ್ತು. ಮನುಷ್ಯರಾದರೂ ಎಲ್ಲರೂ ಒಳ್ಳೆಯದೇ ಮಾಡ್ತಾರೆ ಅಂತ ಅನ್ನೋಕ್ಕಾಗಲ್ಲ. ನಮ್ಮ ಹತ್ರ ಸಹಾಯ ತಗೊಂಡು ನಮಗೇನೆ ಮಾಡಲ್ಲ, ಆ ಥರದ ಮನುಷ್ಯರಿರುತ್ತೆ. ಈ ಗಿಡಗಳು ಹಂಗಲ್ಲ, ಯಾರೇ ಬೆಳೆಸಲಿ, ಯಾರೇ ನೀರು ಹಾಕಲಿ, ಎಲ್ಲರಿಗೂ ಸಹಾಯ ಮಾಡುತ್ತೆ. ಬೆಳೆಸ್ತಾ ಇರೋರು ಬಂದು ಕಿತ್ಕೊಂಡು ಹೋದ್ರೂ, ಹಾರ್ವೆಸ್ಟ್ ಮಾಡಿದ್ರೂ ಕೊಡುತ್ತೆ ಅವು. ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ, ಇದನ್ನು ತಗೊಂಡೋಗಿ ಕೊಡ್ತೀನಿ. ಇವತ್ತು ಬಸ್ಸಾರು ಮಾಡ್ತಾರೆ, ಇದಕ್ಕೆ ಬೇಳೆ ಹಾಕಿ ಬಸ್ಸಾರು ಮಾಡಿದ್ರೆ ಒಳ್ಳೆಯದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ. ಇಷ್ಟು ಹೂವು ಸಿಕ್ಕಿದೆ ಪೂಜೆಗೆ, ಸಾಕು. ದೇವ್ರ ಪೂಜೆಗೆ ಆಗುವಷ್ಟು ಹೂವು ಸಿಗುತ್ತೆ, ನಮಗೆ ಸಾರು ಮಾಡೋಕ್ಕೆ ಸೊಪ್ಪು ಸಿಗುತ್ತೆ. ಇವೆಲ್ಲ ಸಿಗೋದು ನಾವು ಹಾಕಿ ಬೆಳೆಸೋದ್ರಿಂದನೇ ಅಲ್ವಾ? ಹಾಕಿ ಬೆಳೆಸ್ತಾ ಇದ್ರೆ ನಮಗೆ ಎಲ್ಲಿ ಸಿಗುತ್ತೆ? ಆಮೇಲೆ ಇವತ್ತು ಸೋಮವಾರ ಅಂತ ಸ್ವಲ್ಪ ಬಿಲ್ಪತ್ರೆನೂ ಕಿತ್ತಿದ್ದೀನಿ, ಒಂದು 5 ದಳ 9 ದಳ ಈ ಥರ ಕಿತ್ತಿ ಪೂಜೆ ಮಾಡ್ತೀನಿ. ಇಷ್ಟು ದಾಸವಾಳ ಸಿಕ್ಕಿದೆ ಇವತ್ತು, ಖುಷಿ ಅನ್ನಿಸ್ತು ಸೋಮವಾರದ ದಿನ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.